ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ರುಚಿಯಾದ ಮಾವಿನಕಾಯಿ ತೊಕ್ಕನ್ನ ಮಾಡೋಣ. ತೆಂಗಿನಕಾಯಿಯನ್ನ ಬಳಸದೆ ಕಡಿಮೆ ಸಮಯದಲ್ಲಿ ಇದನ್ನ ಮಾಡಬಹುದು. ಇದು ದೋಸೆ, ಇಡ್ಲಿ, ಅನ್ನದ ಜೊತೆ ಇದರ ರುಚಿ ಚೆನ್ನಾಗಿರುತ್ತೆ. ಇದನ್ನ ನಾವು 2 ತಿಂಗಳುಗಳ ಕಾಲ ಶೇಖರಿಸಿ ಇಟ್ಕೊಳ್ಬಹುದು. ಹಾಗಿದ್ರೆ ಮಾವಿನಕಾಯಿ ತೊಕ್ಕನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಮಾವಿನಕಾಯಿಯನ್ನ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನ ತೆಗೆದು ತುರಿದಿಟ್ಕೊಳ್ಬೇಕು. ನಾನಿಲ್ಲಿ 2 ಮಾವಿನಕಾಯಿಯನ್ನ ಉಪಯೋಗಿಸಿದ್ದೀನಿ. ಬಾಣಲೆಗೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತೆ, 1.5 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಕರಿಬೇವು ಸ್ವಲ್ಪ, 6 ಒಣಮೆಣಸನ್ನ ಸೇರಿಸಿ ಸಣ್ಣ ಉರಿಯಲ್ಲಿ ಪರಿಮಳ ಬರುವ ತನಕ ಹುರಿಬೇಕು. ಇದು ಆರಿದ ನಂತರ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನಂತರ ಬಾಣಲೆಗೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಕರಿಬೇವನ್ನ ಸೇರಿಸಿ ಸಾಸಿವೆ ಚಟಪಟ ಅಂದಮೇಲೆ ತುರಿದುಕೊಂಡ ಮಾವಿನಕಾಯಿ, 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗುವ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ಸ್ವಲ್ಪನೂ ನೀರನ್ನ ಸೇರಿಸ್ತಾ ಇಲ್ಲ. ಎಣ್ಣೆಯಲ್ಲೇ ಮಾವಿನಕಾಯಿ ಚೆನ್ನಾಗಿ ಬಾಡಬೇಕು. ಎಣ್ಣೆ ಕಡಿಮೆ ಎನಿಸಿದ್ರೆ ಮತ್ತೆ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಳ್ಬಹುದು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಬೆಲ್ಲ, 1/4 ಟೀ ಸ್ಪೂನ್ ಇಂಗನ್ನ ಸೇರಿಸಿ ಬೆಲ್ಲ ಕರಗುವ ತನಕ ಮಿಕ್ಸ್ ಮಾಡಿ. ನಂತರ ಮಾಡಿಕೊಂಡಿರುವ ಪುಡಿಯನ್ನ ಸೇರಿಸಿ ಕಲಸಿ ಬದಿಯಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಮಗುಚಿ ಸ್ಟವ್ ಅನ್ನ ಆಫ್ ಮಾಡಿ. ಈ ಮಾವಿನಕಾಯಿ ತೊಕ್ಕಿಗೆ ಉಪ್ಪು, ಹುಳಿ, ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಬಿಸಿ ಆರಿದ ಮೇಲೆ ಹೊರಗಡೆ 1 ವಾರದವರೆಗೂ ಇಡಬಹುದು. ಫ್ರಿಡ್ಜ್ನಲ್ಲಿ 2 ತಿಂಗಳುಗಳ ಕಾಲ ಇಟ್ಕೊಳ್ಬಹುದು. ತುಪ್ಪ ಅಥವಾ ಎಣ್ಣೆಯ ಜೊತೆಗೆ ಬಡಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.